ಕಳ್ಳ ಬೆಕ್ಕು ಸದ್ದು ಮಾಡದೆ ಹಾಲು ಕುಡಿಯುತ್ತೆ ಕಣೆ. ನಾನ್ ಸುಮ್ನೆ ನಿಂತಿದ್ದಕ್ಕೆ ನಿನಗೆ ಕೋಪನೇನೋ? ನಾನ್ ಬೇಕಿದ್ರೆ ಅಂತ ಬೆಡ್ ಮೇಲೆ ಸಹಜವಾಗಿ ಕೂತವನು ಮೆಲ್ಲಗೆ ಹಿತಾಳ ಹತ್ತಿರ ಬರತೊಡಗಿದ್ದ ಶಕ್ತಿ. ಹಿತ ಬೆದರಿದ ಕಣ್ಣುಗಳಿಂದ ಹಿಂದೆ ಸರಿತಾ ಹೋದ್ಲು. ಅವಳ ನಾಲ್ಗೆ ತಾನಾಗಿಯೇ ಮೇಲಕ್ಕೆ ಅಂಟಿಕೊಂಡಿತ್ತು. ಬಾಯಿ ಒಣಗ್ ಹೋಗಿ ತನ್ನ ಹೃದಯ ಬಡಿತ ತನಗೆ ಕೇಳಿಸುವಂತಾಯ್ತು. ಬೆಡ್ಶೀಟನ್ನ ಗಟ್ಟಿಯಾಗಿ ಹಿಡಿದವಳು ಶಕ್ತಿ ಹತ್ರ ಬಂದ ತಕ್ಷಣ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಲು. ಪಚ್ಚನ್ನು ಮುದ್ದಿನ ಶಬ್ದ ಅವಳ ಕಿವಿಗೆ ಮೃದುವಾಗಿ ತಾಕಿತ್ತು. ಆದ್ರೆ ಅವಳ ಮುಖಕ್ಕೆ ಅವನ ತುಟಿ ತಾಗ್ಲಿಲ್ಲ. ತಕ್ಷಣ ಕಣ್ಣು ತೆರೆದು ನೋಡಿದಾಗ ಶಕ್ತಿ ಅವಳನ್ನೇ ನೋಡ್ತಾ ಅಮ್ಮು ಕೆನ್ನೆಗೆ ಮುತ್ತು ನೀಡ್ತಿದ್ದ. ತುಟಿ ಅಂಚಿನಲ್ಲಿ ಒಂದು ರಹಸ್ಯ ನಗು ಮೂಡ್ಸಿ, ಅಮ್ಮು ಇಲ್ಬಾ, ಈ ಗೊಂಬೆ ಎಷ್ಟು ಮುದ್ದಾಗಿದೆ ನೋಡು ಅಂತ ಮಗುವನ್ನ ಎತ್ತಿ ಮಡಿಲಲ್ಲಿ ಕೂರಿಸ್ಕೊಂಡ. ಜೊತೆಗೆ ಹೆಂಡತಿಯನ್ನ ಕಣ್ಣಂಚಿನಿಂದಲೇ ರಸಿಸಿದ. ಹಿತ ಮುಖದ ಮೇಲಿನ ಬೆವರನ್ನ ಕೈಯಿಂದ ಒರೆಸ್ಕೊಳ್ತಾ, ಇನ್ ಮುಂದೆ ಪರ್ಮಿಷನ್ ಕೇಳಿ ಒಳಗಡೆಗೆ ಬನ್ನಿ ಅಂತ ಸ್ವಲ್ಪ ತಗ್ಗಿದ ಧ್ವನಿಯಲ್ಲಿ ಹೇಳಿದ್ಲ. ಸಾಧ್ಯವೇ ಇಲ್ಲ ಕಣೆ ಅಂತ ತಟ್ಟನೆ ಹೇಳ್ದವನು, ಏಮಾರದ್ಯಾ ಅಂದ ಅವಳನ್ನೇ ದಿಟ್ಟಿಸಿ ನೋಡ್ತಾ. ಏನೇಮಾರ್ದೆ? ನೀವೇ ಏನೇನೋ ಓದ್ರಬೇಡಿ ಅಂತ ಫಾಸ್ಟಾಗಿ ಕೇಳಿದ್ಲು. ಅಲ್ಲ, ನೀನು ಹೇಳಿದ ತಕ್ಷಣ ನಾನು ಕೇಳಿಸ್ಕೊಳ್ತೀನಿ ಅನ್ಕೊಂಡಿದ್ದೆ ಅಲ್ವಾ? ಈಗ ಸಾಧ್ಯವಿಲ್ಲ ಅಂದ ತಕ್ಷಣ ನೀನು ಏಮಾರಿದ ಹಾಗೆ ಅನ್ನಿಸ್ತು ಅಷ್ಟೆ, ಮತ್ತೇನೂ ಇಲ್ಲ ಅಂತ ಅವಳ ತುಟಿಗಳನ್ನು ನೋಡ್ತಾ ತನ್ನ ತುಟಿಗಳನ್ನು ಸವರ್ಕೊಂಡ ಶಕ್ತಿ. ಅವನ ನೋಟ ಒಂದಿದ್ರೆ ಮಾತು ಇನ್ನೊಂದಿತ್ತು. ಇದನ್ನು ಅರ್ಥ ಮಾಡ್ಕೊಳ್ದೇ ಇರೋ ಅಷ್ಟು ಮೂರ್ಖಳೇನಲ್ವಲ್ಲ ಹಿತ. ನಾಟಕ ಮಾಡಬೇಡಿ, ಮಾತು ಬದಲಿಸ್ಬೇಡಿ, ಚೆನ್ನಾಗಿಲ್ಲ, ನೋಡೋಕೆ ಮತ್ತೆ ಕೇಳೋಕೆ ಅಸಹ್ಯ ಆಗ್ತಿದೆ ಅಂತ ಸಿಡಿಮಿಡಿಗೊಂಡ್ಲು. ನಿಮ್ಮಮ್ಮ ಕೋಪದಲ್ಲಿದ್ದಾಳೆ ಅಮ್ಮು, ಅವಳಿಗೆ ಮುತ್ತು ಕೊಡದೆ ನಿನಗೆ ಕೊಟ್ಟೆ ಅಲ್ವಾ, ಆ ಕೋಪ. ನಾ ತುಂಬ ಒಳ್ಳೆ ಹುಡುಗ, ಅದಕ್ಕೆ ನಿನಗೆ ಮುತ್ತು ಕೊಟ್ಟೆ ಅಂತ ಮಾತು ಅಮ್ಮು ಜೊತೆಗಿದ್ರು ಅವನ ದೃಷ್ಟಿ ಮಾತ್ರ ಹಿತಾಳ ಸೊಂಟದ ಮೇಲಿತ್ತು. ಸಿಕ್ಕ ಅವಕಾಶವನ್ನು ಬಳಸ್ಕೊಳ್ದೆ ಕಂಟ್ರೋಲ್ನಲ್ಲಿ ಒಳ್ಳೆಯವನಾಗಿ ಇದ್ರೆ ಬೆಲೆನೇ ಇಲ್ಲ. ನಾನು ತಪ್ಪು ಮಾಡಿದೆ ಅನ್ನಿಸ್ತಿದೆ. ಏನು ಹಿತ ಹೇಳ್ತೀಯಾ ಅಂತ ಅವಳಿಗೆ ತಿರುಗಿಸಿ ಕೇಳ್ದ ಶಕ್ತಿ. ಅವನು ಹಿತ ಅಂತ ಕರೆದಿದ್ದಕ್ಕೆ ಅವಳು ನಡುಗಿ ಹೋದ್ಲು. ಅಯ್ಯೋ ಅಂತ ಗಾಬರಿಯಿಂದ ರೂಮ್ ಬಿಟ್ಟು ಹೊರಗಡೆ ಹೋದ್ಲು ಹಿತ. ಹೆಂಡತಿ ಓಡೋದನ್ನ ನೋಡಿ ಶಕ್ತಿ ಜೋರಾಗಿ ನಕ್ಕ. ಅವನ ನಗುವಿನ ಶಬ್ದ ಅವಳನ್ನ ಬೆನ್ನಟ್ಟುತ್ತಿತ್ತು. ನಿಮ್ಮ ಅಮ್ಮ ಇರೋವಾಗಲೇ ನಾನು ಹೀಗೆ ನಗೋದು, ಕಳೆದು ಹೋದ ನಗು ನನಗೆ ಮತ್ತೆ ಸಿಕ್ಕಿದೆ ಅಂತ ಮಗಳಿಗೆ ಹೇಳ್ದ ಶಕ್ತಿ. ಇತ್ತ ಅತ್ತೆಮ್ಮ ಅಂತ ಮುಖಾನ ಉಗುರಿನಿಂದ ಗೀಚ್ಕೊಳ್ತಾ ಪ್ರಾಣ ಬಿಡೋ ಹಾಗೆ ಕಿರ್ಚಿದ್ಲು ಅವಂತಿ. ಅವಂತಿ ಕನಕ ಆ ಶಬ್ದ ಕೇಳಿ ಗಾಬರಿಯಿಂದ ಓಡ್ ಬಂದಾಗ ಅಮರೇಶ್ ಕೂಡ ಏನಾಯ್ತು ಅಂತ ಆತಂಕದಲ್ಲಿ ಅವ್ರ ಹಿಂದೆನೇ ಬಂದರು. ಇಬ್ರು ರೂಮ್ ಒಳಗಡೆ ಹೋಗುವಾಗ ಅಲ್ಲಿದ್ದ ದೃಶ್ಯ ಕಂಡು ಶಾಕ್ ಆದರು. ಅದರಲ್ಲೂ ಕೂದಲು ಬಿಟ್ಕೊಂಡು ಮುಖದ ಮೇಲೆ ಗಾಯ ಮಾಡಿಕೊಂಡು ವಿಚಿತ್ರವಾಗಿ ಅಳ್ತಿದ್ದವಳು ಕನ್ನಡಿಯಲ್ಲಿದ್ದ ತನ್ನ ಮುಖ ನೋಡೋಕ್ಕೂ ಇಷ್ಟ ಆಗದೆ ಕನ್ನಡಿನ ಜೋರಾಗಿ ಗುದ್ದಿದ್ಲು ಅವಂತಿ. ಕೈಯಿಂದ ರಕ್ತ ಸುರಿತು. ಇಬ್ರು ಅವಳ ಈ ಕೆಲಸನ ನಿರೀಕ್ಷೆ ಮಾಡಿರಲಿಲ್ಲ. ಅವಂತಿ ಅಂತ ಕನಕ ಓಡ್ ಬಂದು ಸೊಸೆ ಕೈ ಹಿಡಿದು ತನ್ನ ಸೀರೆ ಸೆರಗಿನಿಂದ ರಕ್ತ ಬರದ ಹಾಗೆ ಒತ್ತಿ ಹಿಡಿದ್ರು. ರಕ್ತ ನೋಡಿ ಅವ್ರಿಗೆ ತುಂಬಾ ಸಂಕಟ ಆಯಿತು. ಅವಂತಿ, ನಿಂಗೇನಾದರೂ ಹುಚ್ಚು ಹಿಡ್ದಿದ್ಯಾ? ಯಾಕೆ ಹೀಗೆ? ನಿನಗೆ ನೀನೇ ಗಾಯ ಮಾಡ್ಕೊಳ್ತಿದ್ಯಾ ಅಂತ ಕಣ್ಣೀರು ಹಾಕ್ತಾ ಗದರಿಸಿದ್ರು. ಮಗನಷ್ಟೇ ಪ್ರೀತಿನ ಸೊಸೆ ಮೇಲೂ ಇಟ್ಟಿದ್ರಿಂದ ಅವರಿಗೆ ತುಂಬಾ ನೋವಾಯಿತು. ಅತ್ತೆ, ನಂಗೆ ಬದುಕೋಕೆ ಇಷ್ಟನೇ ಇಲ್ಲ. ನಾನು ಪದೇ ಪದೇ ಮೋಸ ಹೋಗ್ತಿದ್ದೀನಿ, ಸೋಲ್ತಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ. ನನ್ನ ಮದುವೆ ನಿಂತು ಹೋಯ್ತು. ಇದಕ್ಕೆಲ್ಲ ನೀವೇ ಕಾರಣ ಅತ್ತೆಮ್ಮ. ನಾನು ಆ ಹಿತ ಮುಂದೆ ಅವಮಾನದಿಂದ ತಲೆ ತಗ್ಸಿ ನಿಲ್ಲೋಕೆ ನೀವು ಮಾತ್ರನೇ ಕಾರಣ ಅಂತ ಕಣ್ಣೀರು ಹಾಕ್ತಾ ಅಬ್ಬರಿಸಿದ್ಲು. ಕನಕ ಅವರಿಗೆ ಮನಸ್ಸು ಮರುಗಟ್ಟಿದಂತಾಯ್ತು. ಅವಂತಿ, ನಾನು ನಿನಗೆ ಒಳ್ಳೇದನ್ನೇ ಮಾಡಬೇಕು ಅಂದ್ಕೊಂಡಿದ್ದೆ. ನಿನ್ನ ಜೀವನನ ನಿನ್ನ ಹತ್ತೆ ಹಾಳು ಮಾಡ್ತೀನ? ನಿನಗೂ ಶಕ್ತಿಗೂ ಮದುವೆ ಮಾಡೋಕೆ ನಾನು ಹೋರಾಡ್ತಿದ್ದೀನಿ ಅಂತ ಅವಳ ಗಲ್ಲ ಹಿಡಿದು ಸಮಾಧಾನ ಪಡಿಸೋಕೆ ಪ್ರಯತ್ನಿಸಿದ್ರು. ಆದರೆ ಏನು ನಡೀತಿಲ್ವಲ್ಲ. ಶಕ್ತಿ ಮತ್ತೆ ಆ ಹಿತ ಹತ್ರನೇ ಹೋಗ್ಬಿಟ್ಟಿದ್ದಾನೆ. ಅವಳು ನನಗಿಂತ ಹೇಗೆ ಶ್ರೇಷ್ಠಳು? ಅವಳ ಹತ್ರ ಓದಿದೆಯಾ, ಸೌಂದರ್ಯ ಇದೆಯಾ, ಅಥವಾ ಹಣ ಅಂತಸ್ತಿದೆಯಾ? ಯಾವ ಅರ್ಹತೆಯೂ ಇಲ್ಲದ ಆ ಭಿಕ್ಷುಕಿಯ ಹತ್ರ ನಾನು ಪದೇ ಪದೇ ಸೋಲ್ತಿದ್ದೀನಲ್ಲ. ನನಗೆಷ್ಟು ಅಸಹ್ಯವಾಗಬೇಡ. ಪ್ರತಿ ಬಾರಿಯೂ
ಅವಮಾನ ಆಗ್ತಿದೆ ಅತ್ತೆ ಅಂತ ಆಕ್ರೋಶದಿಂದ ಕಿರುಚಿದ್ಲು. ಅಮರೇಶ್ ಅವಳನ್ನೇ ನೋಡಿದ್ರು. ನಿನಗೆ ನನ್ನ ಮೇಲೆ ಪ್ರೀತಿ ಬರೋಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಆಸೆ ಬೆಳೆಸ್ಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಅಂತ ಹಲವು ಬಾರಿ ಹೇಳಿದ್ರು ಕೇಳ್ದೆ. ಏನಾದರೂ ಮಾಡಿ ಶಕ್ತಿನ ಪಡಿಲೇಬೇಕು ಅಂತ ಹಠ ಹಿಡಿದವಳು ಇಂದು ಎಲ್ಲ ಪಾಲನ ಕನಕ ಮೇಲೆ ಹಾಕ್ತಿದ್ದಾಳೆ. ಇವಳು ನೋಡಿದ್ರೆ ಹುಚ್ಚಿ ಥರ ಅಳ್ತಿದ್ದಾಳೆ. ಇವರಿಬ್ಬರನ್ನ ನಾನು ಹೇಗೆ ನಿಭಾಯಿಸ್ತೀನೋ ಗೊತ್ತಿಲ್ಲ. ನನ್ನ ಮಗ ಸಂತೋಷವಾಗಿದ್ದಾನೆ. ಅವನು ತನ್ನ ಹೆಂಡತಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಅಷ್ಟು ಸಾಕು ನನಗೆ. ಸಾಧ್ಯವಾದರೆ ಇವರಿಬ್ಬರನ್ನ ನಿಭಾಯಿಸ್ತೀನಿ. ಇಲ್ದಿದ್ರೆ ಸುಮ್ಮನೆ ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ಶಕ್ತಿ ಇವರಿಬ್ಬರನ್ನ ನೋಡ್ಕೊಳ್ತಾನೆ ಅಂತ ಅಂದ್ಕೊಂಡ್ರು ಅವರು. ಅವಂತಿ, ನಿನ್ನ ಬಾಯಿಗೆ ಬಂದಂತೆ ಮಾತಾಡಬೇಡ. ಶಕ್ತಿಗೆ ನಿನ್ನ ಮೇಲೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಅವನೇ ಹೇಳಿದ್ದಾನೆ. ಆದರೆ ನೀನೇ ಹಠ ಮಾಡ್ತಿದ್ಯಾ. ಈಗಲಾದರೂ ನಿಜಾಂಶನ ಅರ್ಥ ಮಾಡ್ಕೊ. ಸುಮ್ಮನೆ ನಿಮ್ಮ ಅತ್ತೆ ಮೇಲೆ ಆರೋಪ ಹಾಕಬೇಡ ಅಂತ ಅಮರೇಶ್ ಗಟ್ಟಿಯಾಗಿ ಹೇಳಿದರು. ಅವಂತಿ ಅಳ್ತಾ, ಅತ್ತೆ, ಮಾವಂಗೆ ಮೊದಲಿಂದಲೂ ನನ್ನ ಕಂಡ್ರೆ ಆಗೋದಿಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬರೋದೇ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಯಾವಾಗಲೂ ನನ್ನನ್ನು ನೋಯಿಸುವಂತೆ ಮಾತಾಡ್ತಾರೆ. ನನಗೂ ನೋವಾಗುತ್ತೆ ಅತ್ತೆ. ಆದರೆ ಮಾವ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲನೂ ಸಹಿಸ್ಕೊಳ್ತಿದ್ದೀನಿ ಅಂತ ಇನ್ನು ಜೋರಾಗತ್ಲು ಅವಂತಿ. ಅವಳ ಮಾತುಗಳನ್ನು ಕೇಳಿ ಅಮರೇಶ್ ಶಾಕ್ ಆದರು. ಅಬ್ಬಬ್ಬಾ, ಇಡೀ ಕಥೆನೇ ನನ್ನ ಕಡೆ ತಿರುಗಿಸ್ಬಿಟ್ಲಲ್ಲ. ಇನ್ನು ಇವ್ರ ಸಹವಾಸನೇ ಬೇಡ. ಇವಳಿಗೆ ಶಕ್ತಿಯಿಂದ ಸರಿಯಾಗಿ ಏಟು ಬಿದ್ದಾಗಲೇ ಬುದ್ಧಿ ಬರೋದು ಅಂತ ಅಂದ್ಕೊಂಡು ಪತ್ನಿಯ ಕೋಪದ ನೋಟ ಕಂಡು ಅಲ್ಲಿಂದ ಹೊರಟು ಹೋದರು. ಅವಂತಿ, ನಿನಗೆ ಅತ್ತೆ ಸತ್ಯ ಮಾಡಿಕೊಡ್ತೀನಿ. ನಿನಗೂ ಶಕ್ತಿಗೂ ಖಂಡಿತ ಮದುವೆ ಆಗತ್ತೆ. ಈ ಬಾರಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಅಥವಾ ಆ ಹಿತಾಳ ಜೀವ ತೆಗೆದಾದರೂ ಸರಿ, ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀನಿ ಅಂತ ಕನಕ ಕಣ್ಣಿನಲ್ಲಿ ಕೋಪದಿಂದ ಹೇಳಿದ್ರು. ಅದನ್ನು ಕೇಳಿ ಅವಂತಿ ಮನಸ್ಸಿನಲ್ಲೇ ಗೆಲುವಿನ ನಗು ನಕ್ಲು. ಅತ್ತೆ, ನಿಮ್ಮನ್ನು ನಂಬಾರ್ದು ಅಂತ ಏನಿಲ್ಲ, ಆದರೆ ಈ ಬಾರಿ ಏನಾಗುತ್ತೋ ಅಂತ ಭಯ ಆಗ್ತಿದೆ ಅಂತ ಹೇಳಿದ್ಲು ರಾಗನ ಅವಂತಿ. ಸೋಲ್ತಾ ಇರೋದು ಕನಕ ಅವ್ರಿಗೂ ಅವಮಾನವಾಗಿತ್ತು. ಆದ್ದರಿಂದ ಈ ಬಾರಿ ಗೆಲ್ಲೇಬೇಕು ಅಂತ ನಿರ್ಧರಿಸಿ ಸೊಸೆಯ ಮುಖ ಒರೆಸಿ ಕೂದಲನ್ನು ಸರಿಪಡಿಸಿ, ನೀನು 1 ತಿಂಗಳು ನಿಮ್ಮ ಅಪ್ಪ ಅಮ್ಮನನ್ನು ನೋಡ್ಕೊಂಡು ಬಾ. ಅಷ್ಟರೊಳಗಡೆ ಹಿತ ಇರೋದಿಲ್ಲ. ನೀನು ಇಲ್ಲಿ ಅವರಿಬ್ಬರನ್ನ ನೋಡಿ ಅಳೋದು ಬೇಡ ಅಂದರು ಕನಕ. ಇಲ್ಲ ಅತ್ತೆ, ನಾನು ಎಲ್ಲಿಗೂ ಹೋಗೋದಿಲ್ಲ. ಮನೆಗೆ ಬಂದರೆ ಶಕ್ತಿ ಹೆಂಡತಿಯಾಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಮನೇಲಿ. ಇನ್ನು ಮುಂದೆ ನಾನು ಇಂತಹ ಹುಚ್ಚು ಕೆಲಸಗಳನ್ನು ಮಾಡೋದಿಲ್ಲ. ನಿಮ್ಮೇಲಾಣೆ ಅಂತ ಕನಕ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ಲು ಅವಂತಿ. ಆ ಮಾತನ್ನು ಕೇಳಿದ ಮೇಲೆಯೇ ಕನಕ ಅವರಿಗೆ ಸಮಾಧಾನವಾಗಿತ್ತು. ಎತ್ತ ಬೆಳಕಿನ ಸಮಯ ತುಂಬ ಸುಂದರವಾಗಿತ್ತು. ಆದರೆ ಶಕ್ತಿಯ ದಿನ ಮಾತ್ರ ಸರಿಯಾಗಿ ಶುರುವಾಗಲಿಲ್ಲ. ಹಿತ, ನಾನು ಆಫೀಸಿಗೆ ಹೋಗಿ ಬರ್ತೀನಿ, ನೀವಿಬ್ಬರು ಜೋಪಾನವಾಗಿರಿ ಅಂದ. ನೀವು ಎಲ್ಲಿಗೆ ಹೋದರೆ ನನಗೇನು ಅಂದ್ಲು ಹಿತ. ನಿನಗೆ ಗೊತ್ತಿರಬೇಕು, ಯಾಕೆ ಅಂದರೆ ನೀನೇ ನನ್ನ ಹೆಂಡತಿ. ಮರಿಬಾರ್ದದನ್ನು ಮರಿಬೇಡ. ಆಮೇಲೆ ನಾನು ಮರೀದ ಹಾಗೆ ಏನಾದರೂ ಮಾಡಿಬಿಡ್ತೀನಿ ಅಂದ. ಏನು, ನನ್ನನ್ನು ಬೆದರಿಸ್ತಿದ್ದೀರಾ ಅಂದ್ಲು ಹಿತ. ನಾನಾ? ನಿನಗ ಅದರ ಅಗತ್ಯನೇ ಇಲ್ಲ. ನಾನು ಬೆದರಿಸಿ ನೀನು ಹೆದರ್ತೀಯ ಅನ್ನೋದನ್ನು ನಾನು ನಂಬೇಕಾ ಅಂತ ಶಕ್ತಿ ನಗ್ತಾ ಕೇಳ್ದ. ಬೆಳ್ಳಂಬೆಳಗ್ಗೆ ನಿಮ್ಮ ಹತ್ರ ಮಾತಾಡಿ ನನ್ನ ಮೂಡ್ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನೀವು ಹೊರಡಿ ಅಂತ ಅವಳು ಹೇಳೋ ಅಷ್ಟರಲ್ಲೇ ಅವನು ಹಿತ ತುಟಿಗಳಿಗೆ ಮುತ್ತಿಟ್ಟಿದ್ದ. ಹಿತ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮೊದಲು ಗಾಬರಿಯಾದವಳು, ನಂತರ ಸಮಾಧಾನಗೊಂಡು ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ಲು. ಆದರೆ ಅವನು ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಮುತ್ತನ್ನು ಮುಂದುವರಿಸ್ದ. ಅವಳಿಗೆ ಮುತ್ತು ಕೊಡಬೇಕು ಅನ್ನೋ ಯೋಚನೆ, ಪ್ಲ್ಯಾನ್ ಏನೂ ಅವನಿಗಿರಲಿಲ್ಲ. ಅವಳ ಇಷ್ಟಕ್ಕೆ ಗೌರವ ಕೊಟ್ಟು ದೂರವಿರೋಕೆ ಬಯಸಿದ್ದ. ಆದರೆ ಅವಳ ಮಾತುಗಳಿಂದ ಬೇರೆ ದಾರಿ ಇಲ್ಲದೆ ಅವಳ ಬಾಯಿ ಮುಚ್ಚಿಸೋಕೆ ಈ ಹಾದಿ ಹಿಡಿದ ಶಕ್ತಿ. ಸಮಯ ಕಳೆದಂತೆ ಆ ಮುತ್ತು ಅವರಿಬ್ಬರ ವಿರಹವನ್ನು, ನೋವನ್ನು ಕಡಿಮೆ ಮಾಡುವಂತೆ ಭಾಸವಾಯಿತು. ಇಬ್ಬರು ಪ್ರಪಂಚವನ್ನೇ ಮರೆತು ಒಬ್ರಿಗೊಬ್ರು ಹತ್ತಿರವಾದರು. ಶಕ್ತಿ ಅವಳ ಸೊಂಟವನ್ನು ಹಿಡಿದು ಹತ್ತಿರಕ್ಕೆ ಇಳ್ಕೊಂಡ. ಹಿತ ಕೂಡ ತನ್ನನ್ನು ತಾನು ಮರೆತು ಅವನಿಗೆ ಸಹಕರಿಸೋಕೆ ಮುಂದಾದ್ಲು. ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅಷ್ಟರಲ್ಲೇ ಅಮ್ಮು ಧ್ವನಿ ಕೇಳಿ ಇಬ್ಬರು ಸಡನ್ನಾಗಿ ದೂರ ನಿಂತರು. ಶಕ್ತಿ ತನ್ನ ತುಟಿಗಳನ್ನು ಸವರ್ತಾ ಹೆಂಡತಿಯನ್ನು ಕಳ್ಳ ನೋಟದಿಂದ ನೋಡ್ದ. ಆದರೆ ಹಿತ ಮಾತ್ರ ಅವನನ್ನು ಕೋಪದಿಂದಲೇ ನೋಡ್ತಿದ್ಲು. ಅವಳ ಹತ್ರಕ್ಕೆ ಬಂದವನು, ಇನ್ನು ಮುಂದೆ ಸೀರೆ ಉಟ್ಕೋ, ಅದೇ ಕಂಫರ್ಟಬಲ್ ಆಗಿರುತ್ತೆ.
ಈ ಟಾಪ್ಸ್ ನನಗೆ ಡಿಸ್ಟರ್ಬ್ ಮಾಡ್ತಿದೆ ಅಂದ ತುಂಟತನದಿಂದ. ಹಿತಾಗೆ ಅವನನ್ನು ಹೊಡಿಬೇಕು ಅನ್ನಿಸ್ತು. ಆದರೆ ಅನು ಮಗುವನ್ನು ಎತ್ಕೊಂಡು ಬರೋದನ್ನು ಕಂಡು ಸುಮ್ಮನಾದ್ಲು. ಮಗುವಿನ ಧ್ವನಿ ಕೇಳ್ದಿದ್ರೆ ಇಬ್ಬರು ಎಲ್ಲೆಯನ್ನ ಮೀರ್ತಿದ್ರು. ಅವಳ ಕೋಪದ ನೋಟಕ್ಕೆ ಅವನು ಸ್ವಲ್ಪ ಕೂಡ ಹೆದರಲಿಲ್ಲ. ಎಷ್ಟೋ ತಿಂಗಳುಗಳ ನಂತರ ಸಿಕ್ಕ ಈ ಸಾಮೀಪ್ಯ ಅವನಿಗೆ ತುಂಬ ಖುಷಿ ಕೊಟ್ಟಿತ್ತು. ಆಫೀಸ್ಗೆ ಹೋಗದೆ ಮನೆಯಲ್ಲೇ ಇರಬೇಕು ಅನ್ನಿಸ್ತು. ಹಳೆ ಹಿತ ಆಗಿದ್ರೆ ಅವನು ಖಂಡಿತ ಹಾಗೆ ಮಾಡ್ತಿದ್ದ. ತುಂಬ ಬೇಗ ನಿನ್ನನ್ನು ನನ್ನವಳಾಗಿ ಮಾಡ್ಕೊಳ್ತೀನಿ, ಆ ದಿನಕ್ಕಾಗಿ ನಾನು ಕಾಯ್ತಿದ್ದೀನಿ ಅಂತ ಹೇಳಿ ನಕ್ಕ. ಅವಳು ತನ್ನ ಆಕ್ರೋಶವನ್ನು ಹೊರ ಹಾಕೋಕ್ಕಾಗದೆ ಹಲ್ಲು ಕಡ್ದ್ಕೊಂಡ್ಳು. ಅನು ಮಗುವನ್ನು ಎತ್ಕೊಂಡು ಕೆಳಗಡೆ ಬರ್ತಿರೋದನ್ನು ಕಂಡು ಏನು ತಿಳಿದೇ ಇರೋಳ ಹಾಗೆ ನಟಿಸತೊಡಗಿದ್ಲು. ನಂತರ ಶಕ್ತಿ ಆಫೀಸಿಗೆ ಹೊರಟ. ಶಕ್ತಿ ತನ್ನ ಆಫೀಸ್ ಒಳಗಡೆ ಕಾಲಿಡ್ತಿದ್ದಂತೆ ಅಲ್ಲಿ ಒಂದೇ ಸಮನೆ ಪಿಸು ಮಾತುಗಳು ಕೇಳಿಬಂದ್ವು. ಅಲ್ಲಿ ಏನೋ ಬದಲಾವಣೆ ಆಗಿರೋದನ್ನು ಅವನು ಗಮನಿಸ್ದ. ಶಕ್ತಿಯ ಗಂಭೀರವಾದ ಹೆಜ್ಜೆಯ ಸದ್ದನ್ನು ಕೇಳಿ ಎಲ್ಲರೂ ಬಾಯಿ ಮುಚ್ಕೊಂಡು ತಮ್ಮ ಕೆಲಸದಲ್ಲಿ ಮುಳುಗಿದಂತೆ ನಟಿಸತೊಡಗಿದ್ರು. ಪ್ರತಿಯೊಬ್ಬರು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಿದ್ರೆ ಅವನು ತಲೆ ಅಲ್ಲಾಡಿಸಿ ನೇರವಾಗಿ ತನ್ನ ರೂಮ್ ಕಡೆಗೆ ಹೋದ. ಆದರೆ ಅಲ್ಲಿ ಅವನ ಕುರ್ಚಿಯಲ್ಲಿ ಬೇರೆ ಯಾರೋ ಕೂತಿದ್ರು. ಆ ಚಕ್ರದ ಕುರ್ಚಿ ತಿರುಗಿದ್ರಿಂದ ಅಲ್ಲಿ ಕುಳಿತವರು ಯಾರು ಅಂತ ಅವನಿಗೆ ತಕ್ಷಣಕ್ಕೆ ತಿಳಿಲಿಲ್ಲ. ತನ್ನ ಕುರ್ಚಿಲಿ ಬೇರೆಯವರು ಕೂತಿರೋದು ಅವನಿಗೆ ಇಷ್ಟ ಆಗಲಿಲ್ಲ. ಕೋಪದಿಂದ ಕಣ್ಣು ಕೆಂಪಗಾಗಿಸ್ಕೊಂಡ ಅವನು ವೇಗವಾಗಿ ಹೋಗಿ ಆ ಕುರ್ಚಿನ ತಿರುಗಿಸ್ದ. ಅಲ್ಲಿ ಕನಕ ಕಾಲ ಮೇಲೆ ಕಾಲು ಹಾಕ್ಕೊಂಡು ಗಂಭೀರವಾಗಿ ಕೂತಿದ್ರು. ಬಾ ಶಕ್ತಿ, ನಿನಗೋಸ್ಕರನೇ ಕಾಯ್ತಿದ್ದೆ. ಏನೋ ಯಾವಾಗಲೂ ಬರೋ ಟೈಮ್ಗಿಂತ ತುಂಬ ಲೇಟಾಗಿ ಬಂದಿದ್ಯಾ? ಮನೆಯಲ್ಲಿ ಅತಿಥಿ ಸತ್ಕಾರ ಜೋರಾಗಿತ್ತ ಅಂತ ವ್ಯಂಗ್ಯವಾಗಿ ಕೇಳಿದ್ರು ಕನಕ. ತಾಯಿಯನ್ನು ನೋಡಿದ ಶಕ್ತಿ ಹುಬ್ಬು ಗಂಟಿಕ್ಕಿದ್ದ. ನಾನು ಇಲ್ಲಿ ಬರ್ತೀನಿ ಅಂತ ನೀನು ಅಂದ್ಕೊಂಡಿರಲಿಲ್ಲ ತಾನೇ ಶಕ್ತಿ? ನಿನ್ನ ಸೀಟ್ನಲ್ಲಿ ನಾನು ಕೂರ್ತೀನಿ ಅಂತ ನೀನು ಊಹಿಸಿರಲಿಲ್ಲ ತಾನೆ ಅಂತ ಮಗನ ಶೈಲಿಯಲ್ಲೇ ಹುಬ್ಬೇರಿಸಿ ಕೇಳಿದ್ರು. ಇಲ್ಲ, ನಿಜವಾಗ್ಲೂ ನಿರೀಕ್ಷಿಸಿರಲಿಲ್ಲ. ಇಲ್ಲಿ ಏನು ಮಾಡ್ತಿದ್ದೀರಾ ಅಮ್ಮ ಅಂತ ಮಗನು ಅಷ್ಟೇ ವ್ಯಂಗ್ಯವಾಗಿ ಕೇಳ್ದ. ಇನ್ನು ಮುಂದೆ ಈ ಆಫೀಸ್ ಪೂರ್ತಿ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ ಶಕ್ತಿ. ನೀನು ನಿನ್ನ ತಾಯಿ ಮೇಲಿನ ಪ್ರೀತಿಯಿಂದ ಎಲ್ಲ ಬಿಸ್ನೆಸ್ಗಳನ್ನು ನನ್ನ ಹೆಸರಿಗೆ ಮಾಡಿದೀಯಾ. ಅಂದರೆ ಇದಕ್ಕೆಲ್ಲ ಓನರ್ ನಾನೇ, ಹೌದಲ್ವಾ ಅಂದರು ಕನಕ. ಶಕ್ತಿಗೆ ತಾಯಿಯ ಸ್ಕೆಚ್ ಚೆನ್ನಾಗಿ ಅರ್ಥ ಆಯಿತು. ಅವನ ತುಟಿಯಂಚಿನಲ್ಲಿ ಒಂದು ಸಣ್ಣ ನಗು ಬಂದು ಮಾಯವಾಯಿತು. ಪಕ್ಕದಲ್ಲಿದ್ದ ಮತ್ತೊಂದು ಚೇರ್ ಮೇಲೆ ಆರಾಮಾಗಿ ಕೂತವನು ತನ್ನ ಹುಬ್ಬನ್ನು ಸವರ್ತಾ ಸುಮ್ಮನಿದ್ದ. ಅವನ ಮೌನವನ್ನು ತಪ್ಪಾಗಿ ಅರ್ಥೈಸ್ಕೊಂಡ ಕನಕ, ಏನು ಶಕ್ತಿ, ನನ್ನ ಈ ನಡೆ ನೋಡಿ ಶಾಕ್ ಆಗಿದೆಯಾ? ಇದಕ್ಕೆ ಸೋತ್ ಹೋದರೆ ಹೇಗೆ? ಇನ್ನು ಮುಂದೆ ನಿನ್ನನ್ನು ಎದ್ದೇಳ್ದಂತೆ ಮಾಡ್ತೀನಿ. ನೀನೇ ಬಂದು ಅಮ್ಮ ನನ್ನನ್ನು ಕ್ಷಮಿಸು ಅಂತ ನನ್ನ ಕಾಲ ಮೇಲೆ ಬೀಳಬೇಕು ಅಂದರು ಕನಕ. ಅಮ್ಮ, ಯಾಕೆ ಸುಮ್ಮನೆ ಇಷ್ಟೊಂದು ಆವೇಶವಾಗಿ ಮಾತಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನವಾಗಿರಿ, ಇರಿ, ಈ ನೀರು ಕುಡೀರಿ, ದೀರ್ಘವಾಗಿ ಉಸಿರು ಬಿಡಿ ಅಂತ ಟೇಬಲ್ ಮೇಲಿದ್ದ ಗ್ಲಾಸ್ ನೀರನ್ನು ಅವ್ರ ಹತ್ತಿರಕ್ಕೆ ಜರುಗಿಸ್ತಾ ಶಕ್ತಿ. ನಿನ್ನ ಕಾಳಜಿ ನನಗೇನು ಬೇಕಾಗಿಲ್ಲ ಶಕ್ತಿ ಅಂತ ಅವರು ಕಿರಿಕಿರಿ ಮಾಡಿಕೊಂಡ್ರು. ಅಮ್ಮ, ಇದು ಕಾಳಜಿ ಅಲ್ಲ, ನಿನ್ನ ಮೇಲಿರೋ ಪ್ರೀತಿ. ನಿನ್ನ ಮಗ ನಿನಗೆ ಸೇವೆ ಮಾಡ್ತಿದ್ದಾನೆ ಅಷ್ಟೆ ಅಂತ ಕೈ ಸನ್ನೆಯಲ್ಲೇ ಆಟವಾಡಿಸ್ತವನು. ನೀವು ಹೇಳಿದ ಹಾಗೆ ಎಲ್ಲವೂ ನಿಮ್ಮ ಹೆಸರಿನಲ್ಲೇ ಇದೆ, ಅದು ಹಾಗೆಯೇ ಇರಲಿ. ನಾನೇ ಈ ಆಫೀಸ್ ಜವಾಬ್ದಾರಿನ ಯಾರ ತಲೆಗಾದರೂ ಕಟ್ಟಲಿ ಅಂತ ಯೋಚಿಸ್ತಿದ್ದೆ. ನೀವೇ ಬಂದು ಸಿಕ್ಕಾಕ್ಕೊಂಡ್ರಿ. ಎಲ್ಲವನ್ನ ನೀವೇ ನೋಡ್ಕೊಳ್ಳಿ. ನನ್ನ ಹಿತ ಇದ್ಯಾವುದನ್ನು ದೊಡ್ಡದಾಗಿ ತೆಗೆದುಕೊಳ್ಳೋದಿಲ್ಲ. ಅವಳನ್ನು ರಸ್ತೆ ಮೇಲೆ ಇರಿಸಿದ್ರು ಅವಳು ಸಂತೋಷವಾಗಿ ಒಪ್ಕೊಳ್ತಾಳೆ. ಇನ್ನು ಮುಂದೆ ನಾನು ಫುಲ್ ಟೈಮ್ ಪ್ರೇಮಿ ಆಗ್ತೀನಿ. ನನ್ನ ಹಿತ ಜೊತೆಗೆ ಫುಲ್ ರೊಮ್ಯಾನ್ಸ್ ಮಾಡ್ತಾ ಕಾಲ ಕಳೀತೀನಿ. ಅದಕ್ಕೆ ನೀವೇ ಒಂದು ದಾರಿ ಮಾಡಿಕೊಟ್ಟಿದ್ರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಹೇಳಿ ಎದ್ದು ಅವ್ರ ಬಳಿಗೆ ಬಂದ. ಅಮ್ಮ, ನನಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಸಿಕ್ಕರೆ ತಾನೇ ಬೇಗ ಒಂದು ಮೊಮ್ಮಗ ಅಥವಾ ಮೊಮ್ಮಗಳನ್ನು ಗಿಫ್ಟ್ ಕೊಡೋಕೆ ಸಾಧ್ಯ ಅಂತ ಹೇಳ್ತಾ ತಾಯಿಯ ಕಾಲಿಗೆ ಬಿದ್ದ. ನಿಮ್ಮ ಆಶೀರ್ವಾದದೊಂದಿಗೆ ಈ ಪ್ರೇಮಿಯ ಹೊಸ ಅವತಾರದ ಮೊದಲ ದಿನವನ್ನು ಸಕ್ಸಸ್ಫುಲ್ಲಾಗಿ ಶುರು ಮಾಡ್ತಿದ್ದೀನಿ. ನೀವು ಟೆನ್ಷನ್ ಇಲ್ಲದೆ ಆಫೀಸ್ ಕೆಲಸ ಮಾಡಿ ಅಂತ ತನ್ನ ಕೋಟನ್ನು ತೆಗೆದು ಸ್ಟೈಲಾಗಿ ಹೊರಗಡೆ ಬಂದ. ಕನಕ ಅವರಿಗೆ ಮಾತೇ ಹೊರಲಿಲ್ಲ. ಮಗ ಈ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಅವರು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇತ್ತ ಶಕ್ತಿ ಸೀಟಿ ಹೊಡಿತಾ ಮನೆಗೆ ಬರೋದನ್ನು ನೋಡಿ ಹಿತ, ಬರೋವಾಗ ಸ್ವಲ್ಪ ಸುಮ್ಮನೆ ಬರೋಕ್ಕಾಗೋದಿಲ್ವಾ
ಅಮ್ಮು ಮಲಗಿದಾಳೆ ಅಂದ್ಲು. ಶಕ್ತಿ ಅವಳ ಹತ್ರಕ್ಕೆ ಹೋಗಿ, ಈತಾ, ಹೋಯ್ ಹಿತ, ನಿನ್ ಪ್ರೀತಿನ ಹೇಳ್ಬಾರ್ದಾ? ನೀನ್ ಹೇಳ್ದಿದ್ರು ನಿನ್ ಗಂಡ ನಿನ್ನನ್ನು ಬಿಡೋದಿಲ್ಲ. ಈ ಪ್ರೇಮಿಯ ಕಾಟ ನಿನಗೆ ತಪ್ಪಿದ್ದಲ್ಲ ಅಂತ ಹಾಡ್ತಾ ಅವಳ ಹತ್ರಕ್ಕೆ ಹೋದ. ಅವಳು ಬೆರಳಿನಿಂದನೇ ಅವನನ್ನು ತಡೆದ್ಲು. ಆಫೀಸ್ನಲ್ಲಿ ಯಾರಾದರೂ ನಿನ್ನ ತಲೆ ಚೆನ್ನಾಗಿ ಹೊಡೆದಿದ್ದಾರಾ? ಬುದ್ಧಿ ಏನಾದರೂ ಕೆಟ್ಟು ಹೋಗಿದ್ಯಾ ಅಂತ ಕೇಳಿದ್ಲು ಹಿತ. ಅದೆಲ್ಲ ಏನಿಲ್ಲ, ನಿನ್ನ ನೆನಪು ತುಂಬ ಕಾಡ್ತಿದೆ, ಅದಕ್ಕೆ ನನ್ನ ಪ್ರೀತಿಯನ್ನು ಹೀಗೆ ಹೊರಗಡೆ ಹಾಕ್ತಿದ್ದೀನಿ ಅಂದ ಶಕ್ತಿ. ಅದಕ್ಕೆ ಯಾಕೆ ಇಲ್ಲಿ ಕತ್ತೆ ಥರ ಕಿರಿಚ್ತಿದ್ಯಾ ಅಂತ ಅವಳು ಕೂಡ ಗದ್ರಿಸಿದ್ಲು. ಕತ್ತೆಗೆ ಇಷ್ಟು ಚೆನ್ನಾಗಿ ಹಾಡೋಕೆ ಬರೋದಿಲ್ಲ ಹಿತ ಅಂತ ತಮಾಷೆ ಮಾಡಿದವನು, ನಿನ್ನ ಜೊತೆಗೆ ಇನ್ನೂ 100 ಜನ್ಮ ಬಾಳ್ಬೇಕು ಅನ್ನಿಸ್ತಿದೆ ಅಂತ ಮನದಾಳದ ಮಾತನ್ನು ಹೇಳ್ದ ಶಕ್ತಿ. ಅಮ್ಮು ಮಲಗಿದಾಳೆ, ದಯವಿಟ್ಟು ಸುಮ್ಮನಿರಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗೋಕೆ ಪ್ರಯತ್ನಿಸಿದ್ಲು. ಆದರೆ ಅವನು ಅವಳ ಕೈ ಹಿಡಿದು ಎಳೆದಾಗ ಅವಳು ಹೂಗುಚ್ಚದಂತೆ ಅವನ ಮೇಲೆ ಬಂದು ಬಿದ್ಲು. ಅವನು ಮಕ್ಕಳ ಬಗ್ಗೆ ಮಾತಾಡೋಕೆ ಶುರು ಮಾಡಿದ ತಕ್ಷಣ ಅವಳು ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು. ಅವಳು ಹೋದ ಸ್ಪೀಡನ್ನು ನೋಡಿ ಶಕ್ತಿಗೆ ಅವಳ ಮನಸ್ಸಿನಲ್ಲಿ ಇನ್ನೂ ನೋವಿದೆ ಅಂತ ಅರ್ಥ ಆಯಿತು. ಅದೇ ಯೋಚನೆಯಲ್ಲಿ ಅವನು ಸೋಫಾ ಮೇಲೆ ಕೂತಿದ್ದಾಗ ಒಂದು ಪುಟ್ಟ ಕೈ ಅವನ ಕಾಲನ್ನು ಮುಟ್ಟಿತ್ತು. ಆ ಸ್ಪರ್ಶಕ್ಕೆ ಅವನ ಎಲ್ಲ ಯೋಚನೆಗಳು ಮಾಯವಾದವು. ಅಮ್ಮು ಅಂತ ಮಗುವನ್ನು ಮುದ್ದಾಡಿ ಅವಳ ನೆತ್ತಿ ಮರಡಿಲಲ್ಲಿ ಕೂರಿಸ್ಕೊಂಡ. ಅಮ್ಮ ಎಲ್ಲಿ ಅಂತ ಕೇಳಿದಾಗ ಮಗು ಮೇಲೆ ತೋರಿಸಿತ್ತು. ಮಗುವಿಗೆ ಇನ್ನೂ ನಿದ್ರೆ ಇರೋದನ್ನು ಕಂಡು ಅವಳನ್ನು ಎತ್ಕೊಂಡು ತನ್ನ ರೂಮ್ ಕಡೆಗೆ ಹೋದ. ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಡ್ರೆಸ್ ಕೂಡ ಚೇಂಜ್ ಮಾಡದೆ ಹಾಗೆ ಅವಳನ್ನು ಅಪ್ಕೊಂಡು ಶಕ್ತಿ ಕೂಡ ನಿದ್ರೆಗೆ ಜಾರ್ದ. ಹಿತ ಆಗ ಮಗುನ ಹುಡ್ಕೊಂಡು ಬಂದ್ಲು. ಮಲಗಿದ್ದ ಜಾಗದಲ್ಲಿ ಮಗು ಇಲ್ದಿರೋದನ್ನು ನೋಡಿ ಗಾಬರಿಯಾಗಿ ಕೆಳಗಡೆ ಓಡ್ ಬಂದ್ಲು. ಅಲ್ಲಿ ಶಕ್ತಿ ಫೋನ್ ಮಾತ್ರ ಇತ್ತು. ತಕ್ಷಣ ಶಕ್ತಿ ರೂಮ್ ಕಡೆಗೆ ಓಡಿದ್ಲು. ಅಲ್ಲಿ ಅಪ್ಪ ಮಗಳು ಇಬ್ಬರು ತಪ್ಕೊಂಡು ಮಲಗಿರೋದನ್ನು ನೋಡಿ ಅವಳ ಮನಸ್ಸು ಕರಗಿತ್ತು. ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತಿದ್ದಂತೆ ಅವಳ ಕಣ್ಣುಗಳು ತೇವವಾದವು. ಮುಖ ಕೋಪದಿಂದ ಕೆಂಪಗಾಯಿತು. ಹಾಲ್ನಲ್ಲಿ ಕೂತು ಯೋಚಿಸ್ತಾ ಇದ್ದವಳು ನಂತರ ಗಾರ್ಡನಿಗೆ ಹೋದ್ಲು ಹಿತ. ಯಾರೋ ತನ್ನನ್ನು ನೋಡ್ತಿದ್ದಾರೆ ಅಂತ ಅವಳಿಗೆ ಅನುಭವವಾಗಿ ಸುತ್ತಲೂ ನೋಡಿದ್ಲು. ಎದುರು ಮನೆಯಲ್ಲಿ ಅವಂತಿ ಅವಳನ್ನೇ ನೋಡಿ ಹಲ್ಲು ಕಡಿತಿದ್ಲು. ಅವಳ ನೋಟಕ್ಕೆ ಹೆದರದ ಹಿತ, ನಿನ್ನಿಂದ ನನ್ನನ್ನು ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋವಂತೆ ಎದುರು ನೋಟ ಬೀರಿದ್ಲು. ಆಫೀಸಿಗೆ ಹೋಗಿದ್ದವರು ಯಾಕಿಷ್ಟು ಬೇಗ ವಾಪಸ್ ಬಂದರು? ಹಗಲೊತ್ತಿನಲ್ಲಿ ಮಲಗ್ತಿದ್ದಾರಲ್ಲ, ಇವರಿಂದ ನನ್ನ ಮಗಳಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಹಿತ ಆತಂಕಗೊಂಡ್ಲು. ಇತ್ತ ಅವಂತಿ ತನ್ನ ಅತ್ತೆಗೆ ಫೋನ್ ಮಾಡಿದ್ಲು. ಕನಕ ಅತ್ತೆ, ಶಕ್ತಿ ಮನೆಗೆ ವಾಪಸ್ ಬಂದಿದ್ದಾನೆ, ನೀವು ಏನು ಹೇಳಿದ್ರಿ ಅಂತ ಕೇಳಿದ್ಲು. ತನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿದ್ದನ್ನು ಅವಂತಿಗೆ ಹೇಳೋಕೆ ಇಷ್ಟ ಇಲ್ಲದೆ ಅವನು ತುಂಬ ಭಯ ಬಿದ್ದು ಕೋಪದಿಂದ ಹೋದ ಅಂತ ಸುಳ್ಳು ಹೇಳಿದ್ರು ಕನಕ. ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ತಾನೇ ಅತ್ತೆ ಅಂತ ಕೇಳಿದ್ಲು ಅವಂತಿ. ಖಂಡಿತ ಆಗುತ್ತೆ ಅವಂತಿ, ನೀನು ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡಿದ್ರು ಕನಕ ಅವರಿಗೆ ಒಳಗೊಳಗೇನೆ ಉರಿತಿತ್ತು. ಆ ಹಿತಾಳನ್ನು ಮನೆಯಿಂದ ಹೊರಗಡೆ ಹಾಕೋವಾಗಲೇ ಕೊಂದು ಹಾಕಬೇಕಿತ್ತು. ಅನಾಥ ಅಂತ ಬಿಟ್ಟಿದ್ದಕ್ಕೆ ಇಂದು ನನಗೆ ಯಮನಾಗಿ ಬಂದಿದ್ದಾಳೆ. ಶಕ್ತಿಗೆ ಸತ್ಯ ತಿಳಿಯೋ ಮೊದಲೇ ಅವಳನ್ನು ಮುಗಿಸ್ಬೇಕು ಅಂತ ನಿರ್ಧರಿಸಿದ್ರು ಕನಕ. ಆದರೆ ಶಕ್ತಿಗೆ ತಿಳಿಬೇಕಾದ ಎಲ್ಲ ಸತ್ಯಗಳು ಅವನ ಪಕ್ಕದಲ್ಲೇ ಮಲಗಿವೆ ಅಂತ ಅವರಿಗೆ ತಿಳಿದಿರಲಿಲ್ಲ. ಇಂದು ಎಲ್ಲ ಸತ್ಯಗಳು ಅವನಿಗೆ ತಿಳಿಯೋ ಸಮಯ ಬಂದಿತ್ತು. ಇತ್ತ ಶಕ್ತಿ ನಿದ್ರೆಯಿಂದೆದ್ದು ಮೈ ಮುರಿಯುವಾಗ ಏನೋ ತಗಲಿದಂತಾಯಿತು. ತಿರುಗಿ ನೋಡಿದ್ರೆ ಅಮ್ಮು ಇನ್ನೂ ನಿದ್ರೆ ಮಾಡ್ತಿದ್ಲು. ಅಯ್ಯೋ, ಅಮ್ಮು ನಿದ್ರೆ ಮಾಡ್ತಿದ್ದಾಳೆ, ನನಗೆ ಹಳೆ ಅಭ್ಯಾಸ ಅಂತ ತನ್ನನ್ನೇ ಬೈಕೊಂಡವನು ಮಗುವಿಗೆ ಮೆಲ್ಲಗೆ ತಟ್ಟಿ ಸಮಾಧಾನ ಮಾಡ್ದ. ಸುತ್ತಲೂ ದಿಂಬುಗಳನ್ನು ಇಟ್ಟು ಅವಳು ಕೆಳಗಡೆ ಬೀಳದಂತೆ ಅಣೆಕಟ್ಟು ಕಟ್ಟಿ ತನಗೆ ಬೇಕಾದ ಬಟ್ಟೆಗಳನ್ನು ತಗೊಂಡು ಸ್ನಾನಕ್ಕೆ ಹೋದ. ಮಗು ಎದ್ದು ಅಳ್ತಾಳೋ ಏನೋ ಅನ್ನೋ ಆತರದಲ್ಲಿ ಬೇಗ ಸ್ನಾನ ಮುಗಿಸಿ ತಲೆ ಕೂಡ ಸರಿಯಾಗಿ ಒರೆಸ್ಕೊಳ್ದೆ ಟವೆಲ್ ಸುತ್ತಕೊಂಡು ಓಡ್ ಬಂದ. ಅಮ್ಮು ನಿದ್ರೆ ಮಾಡ್ತಿರೋದನ್ನು ಕಂಡು ನಿಟ್ಟುಸಿರು ಬಿಟ್ಟ. ಅಮ್ಮು ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾಳೆ, ನಾನೇ ಸುಮ್ಮನೆ ಹೆದರ್ಕೊಂಡೆ ಅಂತ ಅಂದ್ಕೊಂಡ. ತಂದೆಯಾಗಿ ಮಗುವನ್ನು ಸಾಕೋದು ಎಷ್ಟು ದೊಡ್ಡ ಜವಾಬ್ದಾರಿ ಅನ್ನೋದು ಅವನಿಗೆ ಮೊದಲ ಬಾರಿಗೆ ಅನುಭವಕ್ಕೆ ಬರ್ತಿತ್ತು. ಬಟ್ಟೆ ಹಾಕೊಂಡವನು ಅಮ್ಮು ಹೇಗಿದ್ರು ನಿದ್ರೆ ಮಾಡ್ತಿದ್ದಾಳೆ, ಈಗ ಹೊರಗಡೆ ಹೋಗೋದು ಬೇಡ ಅಂತ ಅವಳ ಪಕ್ಕದಲ್ಲೇ ಕೂತು ಫೋನ್ ನೋಡ್ತಿದ್ದ. ಅದು ಯಾಕೋ ಬೋರ್ ಅನ್ನಿಸ್ತು. ತಂದಿರೋ ಬಟ್ಟೆಗಳೆಲ್ಲ ಹಾಗೇ ಇವೆ, ಅವುಗಳನ್ನು ಜೋಡಿಸೋಣ. ರೂಮ್ ತುಂಬ ಗಲೀಜಾಗಿದೆ. ಚಿರಾಂತ್ ಆತ್ಮ ಕೂಡ ಇದನ್ನು ನೋಡಿ ಅಳಬಹುದು ಅಂತ ಚಿರಾಂತ್ ಕಬೋರ್ಡ್ ತೆರೆದು ನೋಡ್ದ.
ಅಬ್ಬಾ! ಒಂದ್ ಮೂಲೆಯಲ್ಲೂ ಜಾಗವಿಲ್ದಿರೋ ಹಾಗೆ ಬಟ್ಟೆನ ತುರುಕಿದಾನೆ. ಇಷ್ಟೊಂದು ಬಟ್ಟೆ ಇಟ್ಕೊಂಡು ಏನ್ ಮಾಡ್ತಾನೋ ಅಂತ ಅನ್ಕೊಂಡವನು ಅವನ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಜೋಡ್ಸೋಕೆ ಶುರು ಮಾಡ್ದ. ಒಂದ್ ಕಡೆ ಕಬೋರ್ಡ್ ಕ್ಲೀನ್ ಮಾಡುವಾಗ ಅಲ್ಲಿದ್ದ ಲಾಕರ್ ಕೀ ತೆಗೆದು ನೋಡ್ದ. ಅದ್ರಲ್ಲೂ 2 ಬಟ್ಟೆಗಳಿದ್ವು. ಅದನ್ನ ತೆಗೆಯುವಾಗ ಅವನಿಗೆ ಗೊತ್ತಿರಲಿಲ್ಲ ತನ್ನ ಜೀವನದ ಅರಿಯದ ಪುಟಗಳು ಈಗ ತೆರೆದುಕೊಳ್ಳಲಿವೆ ಅಂತ. ಶಕ್ತಿ ಆ ಬಟ್ಟೆನ ಹೊರಗಡೆ ತೆಗೆದಾಗ ಅದರ ಒಳಗಡೆಯಿಂದ ಒಂದು ಪೆನ್ ಡ್ರೈವ್ ಕವರ್ ಸಮೇತ ಕೆಳಗಡೆ ಬಿತ್ತು. ಶಕ್ತಿ ಅದನ್ನ ಬಗ್ಗಿ ತೆಗೆದಾಗ ಆ ಕವರ್ ಮೇಲೆ ಶಕ್ತಿ ಅಂತ ಬರ್ದಿರೋದನ್ನ ಕಂಡ. ಶಕ್ತಿ ಅಂದ್ರೆ ನಾನೇ ಅಲ್ವಾ? ಇದು ನನಗಾಗಿಯೇ ಇಟ್ಟಿದ್ದಿರಬಹುದಾ ಅಂತ ಯೋಚಿಸ್ತಾ ಅದನ್ನ ಬಿಡಿಸ್ದ. ಯಾವುದಾಗಿದ್ರೆ ಏನು, ಹಾಕಿ ನೋಡ್ಬಿಡೋಣ ಅಂತ ಲ್ಯಾಪ್ಟಾಪ್ ಓಪನ್ ಮಾಡಿ ಪೆನ್ ಡ್ರೈವ್ ಹಾಕ್ದ. ಅದರಲ್ಲಿ ಶಕ್ತಿ ಅನ್ನೋ ಹೆಸರಿನ ಫೈಲ್ ಓಪನ್ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ಇತ್ತು. ಅದನ್ನು ಕ್ಲಿಕ್ ಮಾಡಿದಾಗ ಅವನ ಎದೆ ಬಡಿತ ಜೋರಾಯಿತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.